ಬಸ್ಸಲ್ಲೇನೆ 19 ರೂಪಾಯಿ ಡಮಾರ್ ಆಗಿದೆ. ಇಲ್ಲಿ ಮಾಡಬೇಕು ಹಂಗೆ, ಅದೇ ಚಾಲೆಂಜು. ಆಗಲ್ವಾ? ಆಗಲ್ಲ. 100 ರೂಪಾಯಿ ಕನ್ನಡದಲ್ಲಿ ಹೇಳಲ್ವಾ? ಬಂದ್ಬಿಟ್ಟು ಸೊ ಗೈಸ್, ಈ ಒಂದು 100 ರುಪೀಸಲ್ಲೇ ಇವತ್ತೆಲ್ಲ ನಾನು ಸರ್ವೈವ್ ಆಗಬೇಕು. ಆಗುತ್ತಾ ಆಗಲ್ವಾ ನೋಡೋಣ ಬನ್ನಿ. ಸೊ ಗೈಸ್, ಈ ಒಂದು 100 ರುಪೀಸಿಂದ ಏನೇನು ಚಾಲೆಂಜ್ನ ಮಾಡ್ತೀನಿ ಅಂತಂದರೆ ಟ್ರಾವೆಲಿಂಗ್, ಲಂಚ್ ಮತ್ತು ಸ್ನ್ಯಾಕ್ಸ್, ಕೊನೆಗೆ ಲಾಸ್ಟಲ್ಲಿ ಒಂದು ಚಾಲೆಂಜ್ನ ಮಾಡಬೇಕು. ಸೊ ಗೈಸ್ ಬನ್ನಿ, 100 ರುಪೀಸಿಂದ ಏನೇನೆಲ್ಲ ಖರ್ಚು ಮಾಡ್ತೀನಿ ಅಂತ ನೋಡೋದ. ಸೊ ಗೈಸ್, ಇವಾಗ ನಾವು ಬಸ್ಸನ್ನು ಹತ್ತಕ್ಕೆ ಬಂದಿದ್ದೀವಿ. ಬಸ್ ಹತ್ಕೊಂಡು ಸಿಟಿಗೆ ಹೋಗಿ ಅಲ್ಲಿ ಮುಂದೆ ಮಾತಾಡ್ತೀನಿ ನಿಮ್ಮ ಜೊತೆ. ಬನ್ನಿ ಹೋಗೋದು. ಬಸ್ಸಲ್ಲೇ 19 ರೂಪಾಯಿ ಡಮಾರ್ ಆಗಿದೆ, ಇನ್ನು 81 ರೂಪಾಯಿ ಐತೆ. ಬನ್ನಿ ಹೋಗೋಣ. ಅಪ್ಡೇಟ್ಗಳನ್ನ ಈ ಥರ ಕೊಡ್ತಾ ಇರ್ತೀನಿ. ಬಸ್ಸಿಂದ ಇಳಿದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಸೊ ಗೈಸ್, ಇನ್ನೂ 81 ರೂಪಾಯಿ ಐತೆ ಬಸ್ಸು ಗೈಸ್. ಫುಲ್ಲು ಖಾಲಿ ಗೈಸ್. ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. 81 ರೂಪಾಯಿ ಇನ್ನೂ ಬ್ಯಾಲೆನ್ಸ್ ಐತೆ. ಸೊ ಬನ್ನಿ ಹುಡ್ಕೋಣ ಏನೇನೆಲ್ಲ ಖರ್ಚು ಮಾಡ್ಬೋದು ಆರಾಮಾಗಿ. ಬಜೆಟ್ ತುಂಬ ಲಾಂಗ್ ಇಟ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. 100 ರುಪೀಸ್ ಇನ್ನೂ 81 ರೂಪಾಯಿ ಐತೆ ಗೈಸ್. ಏನೆಲ್ಲ ಖರ್ಚು ಮಾಡ್ಬೋದು ಅಂತ ಬನ್ನಿ. ಇನ್ನೂ 81 ರೂಪಾಯಿ ಅಂತ 80 ಏನು ಹೇಳ್ತೀವಿ. ಸೊ ಗೈಸ್, ಇನ್ನೂ 81 ರೂಪಾಯಿ ಇದೆ ನಮ್ಮ ಹತ್ರ. ಅದನ್ನ ಹೆಂಗೆ ಖರ್ಚು ಮಾಡೋದು ಅಂತ ಸ್ವಲ್ಪ ಸಿಟಿ ರೌಂಡ್ಸ್ ಹಾಕ್ಬಿಟ್ಟು ಕಮ್ಮಿಯಲ್ಲಿ ಎಷ್ಟು ಜಾಸ್ತಿ ಬಜೆಟ್ಸ್ಗಳನ್ನ, ಅಂದರೆ ಜಾಸ್ತಿ ಪರ್ಚೇಸ್ ಮಾಡಬೇಕು ನಾನು. ಫಸ್ಟು ಊಟ ಮಾಡಬೇಕು, ಮತ್ತು ಒಂದು ಸ್ನ್ಯಾಕ್ಸ್ ತಿನ್ನಬೇಕು, ಅದ್ರ ಬದಲು ಒಂದು ಶಾಪಿಂಗ್ ಮಾಡಬೇಕು. ಅದರಲ್ಲಿ 3 ರೂಲ್ಸ್ಗಳೈತೆ ಒಂದು 100 ರುಪೀಸ್ ಚಾಲೆಂಜಲ್ಲಿ. ಬನ್ನಿ ಹೋಗೋಣ. ಈಗ ಈ ಸಿಟಿ ಕರೆಕ್ಟಾಗಿ ಈಗ ಸಿಟಿಗೆ ಹೋಗೋ ರೋಡಲ್ಲಿ ಇದ್ದೀವಿ. ಸಿಟಿ ಬಸ್ ಸ್ಟ್ಯಾಂಡಿಂದ ಮೈಸೂರು ಪ್ಯಾಲೇಸ್ಗೆ ಹೋಗ್ತೀವಲ್ಲ ಆ ರೋಡಲ್ಲಿ. ಇಲ್ಲೆಲ್ಲ ನೋಡ್ತಾ ಇದ್ರೆ ನನಗೆಲ್ಲ ಕನ್ಫ್ಯೂಸ್ ಐತೆ. ಏನೋ ತಗೊಳವ ಅನ್ಕ ಬಂದ್ಬಿಟ್ಟೆ. 100 ರೂಪಾಯಿಲಿ ಏನು ತಗೊಳಕ್ಕಾಗಲ್ವ, 100 ರೂಪಾಯಿ ಬೇಗ ಮುಗಿಸ್ಬಿಡ್ಬೋದು ಅಂತ ಅನ್ಕೋತಾ ಇದ್ದೆ. ಸೊ ನೋಡ್ತಾ ಇದ್ದೀನಿ ಇಲ್ಲಿ ಏನು ತಗೊಳ್ಳೋದು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಕರೆಕ್ಟಾಗಿ. ಬನ್ನಿ ಫಸ್ಟು ಹೋಗಿ ಅರಮನೆ ಹತ್ರ ಹೋಗಿ ಅಲ್ಲಿ ನೋಡೋಣ, ಕೇಳೋಣ ಏನಾರ ಹೇಳ್ತಾರೆ. ಇಲ್ಲ ಯಾರ್ಯಾರ ಸಜೆಷನ್ ತಗೊಳ್ಳೋಣ. ಸಿಟಿಲಿ ಡೈಲಿ ಓಡಾಡೋರನ್ನ ಹುಡುಗರುಗಳು ಇರ್ತಾರೆ, ಅವ್ರನ್ನ ಸಜೆಷನ್ ತಗೊಂಡು ಏನಾರ ತಗೊಳ್ಳೋಣ ಅಂತ ಬನ್ನಿ ಹೋಗೋದ. ಸೊ ಗೈಸ್, ಬಂದೆ. ಈಗ ಅರಮನೆ ಹತ್ರ ಹೋಗೋದ ಅಂತ ಬಂದೆ. ಇಲ್ಲಿ ಏನು ಅಷ್ಟು ಐಟಮ್ಗಳು ಅಂದರೆ ಏನು ತಿನ್ನಬೇಕು ಅಂತ ಏನೋ ಸಿಕ್ತಿಲ್ಲ. ಇಲ್ಲಿ ಪಾನಿಪುರಿ ಅಂಗಡಿ ಇದೆ, ಪಾನಿಪುರಿ ತಿನ್ನೋದ ಬನ್ನಿ. ಕಿತ್ನಾ ಭಯ್ಯ? 30 ರೂಪಾಯಿ. ಹಾಂ, ಕನ್ನಡದಲ್ಲಿ ಹೇಳಲ್ವಾ? ಕಮ್ಮಿ ಇಲ್ವಾ? ವಿಡಿಯೋಗೋಸ್ಕರ ಒಂದು 10 ರೂಪಾಯಿ ಮಾಡ್ಕೊಳ್ಳಿ. ನಾವು 100 ರುಪೀಸ್ ಒಳಗಡೆ ಇವತ್ತೆಲ್ಲ ಖರ್ಚು ಮಾಡಬೇಕು. ಏನೇ ಖರ್ಚು ಮಾಡಿದ್ರು. ಆಗ ಭಯ್ಯ ಅವರು 30 ರೂಪಾಯಿ, 20 ರೂಪಾಯಿಗೆ 10 ರೂಪಾಯಿ ಕೊಡಲ್ಲ ಅಂತವ್ರೆ, 20 ರೂಪಾಯಿ ಕೊಡಲ್ಲ ಅಂತವ್ರೆ. ಬನ್ನಿ ಗೈಸ್ ನೋಡೋದ. ಇನ್ನೂ ಟೈಮ್ ಐತೆ, ಸಂಜೆಗಂತ ಐತೆ. ಮೊದಲು ಅದೇ 3 ಲಂಚ್ ಮತ್ತು ಬ್ರೇಕ್ಫಾಸ್ಟ್ ಆಗೈತೆ ಆಲ್ರೆಡಿ. ಲಂಚು ಮತ್ತು ಈವ್ನಿಂಗ್ ಒಂದು ಸ್ನ್ಯಾಕ್ಸು, ಇನ್ನೊಂದು ಚಾಲೆಂಜ್ ಮಾಡಬೇಕು. ಸೊ ಬನ್ನಿ ಫಸ್ಟು ಲಂಚ್ ಮುಗಿಸ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಬಂದು ತಿಂದ್ರಾಯ್ತು. ಬನ್ನಿ. ಸೊ ಗೈಸ್, ಇವಾಗ ಲಂಚ್ ಮಾಡ್ಬೇಕು ನಾವು. ಸೊ ಎಲ್ಲಿ ಕಮ್ಮಿ ಬಜೆಟಲ್ಲಿ ಅಂತಂದ್ಬಿಟ್ಟು ಯಾರು ಕೇಳವ ಅಂತ ಹುಡುಕ್ತಾ ಇದ್ದೀನಿ. ಸೊ ಇಲ್ಲಿ ಯಾರೋ ಬರ್ತಾವ್ರೆ, ಇವ್ರನ್ನೇ ಕೇಳೋದ. ಬ್ರೋ ಒಂದು ನಿಮಿಷ ಬ್ರೋ, ಇದು ನಾನು ಈಗ 100 ರುಪೀಸ್ ಒಳಗಡೆ ಇವತ್ತು ಫುಲ್ಲು ಸ್ಪೆಂಡ್ ಮಾಡಬೇಕು. ಅದನ್ನ ಈಗ ಊಟ ಮಾಡ್ಬೇಕು ನಾವು. ಕಮ್ಮಿ ಬಜೆಟಲ್ಲಿ ಎಲ್ಲಿ ಊಟ ಮಾಡ್ತೀರಾ ನೀವು ಡೈಲಿ? ಅಲ್ಲೇ ಮೈಸೂರು ವೆಜ್ ಅಂತ ಐತೆ, ಅಲ್ಲೇ ಹೋದ್ರೆ. ಅಲ್ಲಿ ಮಾರಾಣೀಸ್ ಕಾಲೇಜ್ ಆಪೋಸಿಟ್ ಐತಲ್ಲ ಅಲ್ಲ? ಹಾಂ ಸರಿ ಬ್ರೋ, ಥ್ಯಾಂಕ್ ಯು. ಈಗ ಬನ್ನಿ ಇಲ್ಲಿ ಒಂದು ನಿಮಿಷ. 100 ರುಪೀಸ್ ಒಳಗಡೆ ಏನೇನೆಲ್ಲ ಖರ್ಚು ಮಾಡ್ಬೋದಾ? ಏನು ಮಾಡ್ಬೋದು? ಏನೇನು ಮಾಡ್ಬೋದು? ಊಟ ಮಾಡ್ಬೋದು. ಅಂದರೆ ಈಗ ನಿಮ್ಮ ಹತ್ರ 100 ರುಪೀಸ್ ಇದ್ದರೆ ನೀವೇನು ಮಾಡ್ತಿದ್ರಿ? ನಾವು ಫಸ್ಟು ಊಟ ಮಾಡ್ತಿದ್ದೋ, ಏನು ಬೇಕು ತಿಂತಿದ್ದೋ ಅಷ್ಟೇ ಗೈಸ್. 100 ರುಪೀಸ್ ಒಳಗಡೆ ಜಾಸ್ತಿ ಹಿಡ್ಕೊಂಬಿಟ್ಟಿದ್ದೀವಿ ಅಂತ ಅನಿಸ್ತದೆ. ಸೊ ಬನ್ನಿ ನೋಡೋದ. ಇನ್ನೂ ಶಾಪಿಂಗ್ ಮಾಡಬೇಕು ಅದರಲ್ಲಿ. ಗೈಸ್ ಬನ್ನಿ, ಇವಾಗ ಮೈಸೂರು ವೆಜ್ಗೆ ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟು ಸ್ನ್ಯಾಕ್ಸ್ ಅಥವಾ ಶಾಪಿಂಗ್ ಇದೆ. ಸೊ ಅದು ಮುಗಿಸ್ಕೊಳ್ಳೋಣ ಗೈಸ್. ಇವಾಗ ಫಸ್ಟು ಟ್ರಾವೆಲಿಂಗ್ ಮಾಡಾಯಿತು. ಇವಾಗ ಲಂಚು, 2ನೇ ಚಾಲೆಂಜ್ ಬಂದು ಲಂಚ್ ಮಾಡಬೇಕು ನಾನು 100 ರುಪೀಸ್ ಒಳಗಡೆ. ಸೊ ನಮ್ಮ ಹತ್ರ 81 ರೂಪಾಯಿ ಐತೆ. ಸೊ ಬನ್ನಿ, ಇಲ್ಲಿ ಒಂದು ಸ್ಪಾಟಿಗೆ ಬಂದಿದ್ದೀನಿ. ಅಲ್ಲಿ ಎಲ್ಲ ಕಮ್ಮಿಗೆ ಸಿಗ್ತದೆ. ಸ್ಟೂಡೆಂಟ್ಸ್ಗಳೆಲ್ಲ ಬಂದು ಇಲ್ಲೇ ಊಟ ಮಾಡೋದು. ಸೊ ಬನ್ನಿ ಅಲ್ಲಿ ಹೋಗಿ ಏನಾರ ತಗೊಂಡು ತಿನ್ನೋಣ ಫಸ್ಟ್. ಗೈಸ್ ಇಲ್ಲಿ ತುಂಬ ರಶ್ ಅವರೇ. ಯಾಕಂದರೆ ಈಗ ಸ್ಟೂಡೆಂಟ್ಸ್ಗಳೆಲ್ಲ ಬಂದು ಊಟ ಮಾಡ್ತಿರ್ತಾರಲ್ಲ, ಅದಕ್ಕೆ ರಶ್ ಅವರೇ ಸ್ವಲ್ಪ.
ಈಗ ಇಲ್ಲೊಂದು 2 ರೈಸ್ ಬಾತ್ ಹೇಳ್ಬಿಟ್ಟು ಮುಗಿಸೋಣ ಬಂದ್ಬಿಟ್ಟು. ಅಣ್ಣ ಒಂದು ಅನ್ನ ಸಾಂಬಾರು ಮತ್ತು ಒಂದು ಪುಳಿಯೋಗರೆ. ಅನ್ನ ಸಾಂಬಾರು ಮತ್ತು ಪುಳಿಯೋಗರೆ ಬಂದೈತೆ ಗೈಸ್. ಇವಾಗ ನಾನು ಪುಳಿಯೋಗರೆ ತಗೊಂಡಿದ್ದೀನಿ. ಇದೊಂದು 45 ರೂಪಾಯಿ ಇದು ಗೈಸ್. ಒಂದು ಫುಲ್ಲು 45 ರೂಪಾಯಿ, ಹಾಫು 30 ರೂಪಾಯಿ. ಸೊ ನೆಕ್ಸ್ಟು ಉಳಿದಿರೋದು ಇನ್ನು ನೆಕ್ಸ್ಟು ಟ್ರಾವೆಲಿಂಗ್ ಮುಗೀತು, ಲಂಚು. ನೆಕ್ಸ್ಟ್ ಇದರ ಸ್ನ್ಯಾಕ್ಸ್ ತಿನ್ನಬೇಕು ಮತ್ತು ಶಾಪಿಂಗ್ ಐತೆ. ಸೊ ತಿನ್ಕೊಂಡು ಹೋಗಿ ಮಾಡೋಣ ಬನ್ನಿ. ಇನ್ನು ಮಗ ನಡ್ಕ ಬರ್ತಾ ಇರೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ತಾನೇ ಊಟ ಮಾಡ್ಕೊ ಬಂದು ಸುಮ್ಮನೆ 30 ರೂಪಾಯಿ ವೇಸ್ಟ್ ಆಗೋಯ್ತು. ಇಲ್ಲಿ ಆರಾಮಾಗಿ ಬಾತ್ ಕೊಡ್ತಿದ್ರು, ಬಾತ್ ತಿನ್ಬೋದಿತ್ತು. 30 ರೂಪಾಯಿ ಲಾಸ್ಟಲ್ಲಿ ನಡೀತೈತೆ ನಮ್ಮದು. 80 ರೂಪಾಯಿಲಿ 30 ರೂಪಾಯಿ ಹೋದರೆ ಇನ್ನು 50 ರೂಪಾಯಿ ಐತೆ. ಇನ್ನು 50 ರೂಪಾಯಲ್ಲಿ ಸ್ನ್ಯಾಕ್ಸ್ ಮತ್ತು ಶಾಪಿಂಗ್ ಮಾಡಬೇಕು. ಬನ್ನಿ ಹೋಗೋದ. ಸ್ನ್ಯಾಕ್ಸು ಮತ್ತು ಶಾಪಿಂಗ್ ಮಾಡಬೇಕು. ಇನ್ನೂ 2 ಚಾಲೆಂಜ್ ಐತೆ. ಸೊ ಗೈಸ್ ಆದರೂ ಬೇಜಾರೈತೈತೆ. ಬಾತ್ ನೋಡ್ಬಿಟ್ಟು 30 ರೂಪಾಯಿ ವೇಸ್ಟ್ ಮಾಡ್ಬಿಟ್ನಲ್ಲ ಅಂತ ಬೇಜಾರೈತೈತೆ. ಬನ್ನಿ ಹೋಗೋದ. ಆಯ್ತು ಇರಲಿ. ವಿಡಿಯೋ ಮಾಡೋದು ತುಂಬ ಈಸಿ ಅಂತ ಅನ್ಕೋತಿದ್ದೆ ನಾನು ಫಸ್ಟು. ಯಾಕಂದರೆ ನಾನು ನಮ್ಮವ್ರ ಜೊತೆ ಇದ್ದಾಗ ಬರೀ ನಮ್ಮ ಸರೌಂಡಿಂಗ್ಸಲ್ಲಿ ವೀಡಿಯೋ ಮಾಡೋದು ತುಂಬ ಈಸಿ ಗೈಸ್. ಈ ಥರ ಈಚೆ ಬಂದು ವೀಡಿಯೋ ಮಾಡೋದೈತಲ್ಲ ತುಂಬ ಕಷ್ಟ ಐತೆ ಸ್ವಲ್ಪ. ಸೊ ಬನ್ನಿ, ಫಸ್ಟ್ ವೀಡಿಯೋ ಅಲ್ಲ ನಂದು. ಫಸ್ಟ್ ವೀಡಿಯೋನೇ ಈ ಥರ ನಾನು ಅಂದರೆ ಈ ಥರ ಹೊರಗಡೆ ಬಂದು ಈ ಥರ ಚಾಲೆಂಜ್ ಎಲ್ಲ ವೀಡಿಯೋ ಮಾಡ್ತಿರೋದಲ್ವಾ. ಸೊ ಗೈಸ್ ಮುಂದೆ ಹೋಯ್ತಾ ನಾವು ಸರಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಗೈಸ್, ಈಗ ನೆಕ್ಸ್ಟು ಸ್ನ್ಯಾಕ್ಸ್ ತಿನ್ನೋಕೆ ಹೋಗ್ಬೇಕು. ಸ್ನ್ಯಾಕ್ಸ್ ತಿನ್ಕೊಂಡು ಸಿಗ್ತೀನಿ ನಿಮಗೆ ಪುನಃ. ಸ್ನ್ಯಾಕ್ಸ್ ಏನು ತಿನ್ನೋದಂತ ಗೊತ್ತಿಲ್ಲ ಇನ್ನೂ. ನೋಡೋದಾ ಕಮ್ಮಿ ಇದರಲ್ಲಿ ಏನು ಸಿಗುತ್ತೆ ಅದು ತಿನ್ಕೊಂಡು ಕಾಸು ಉಳಿಸ್ಬೇಕು ಗೈಸ್. ಒಂದು 10 ರೂಪಾಯಿನಾದ್ರು ಉಳಿಸ್ಬೇಕು ನಾನು. ನೋಡಿ ಹೌದಾ ಗೈಸ್, ಇಲ್ಲಿ ಅಳಸೆ ಹಣ್ಣು ಐತೆ. ನಮ್ಮ ಸ್ನ್ಯಾಕ್ಸ್ಗೆ ಇಲ್ಲೇ ಕೇಳೋದ ಬನ್ನಿ. ಎಷ್ಟು ಕೇಳ್ಬಿಟ್ಟು ಬಜೆಟಲ್ಲಿದ್ದರೆ ತಗೊಳ್ಳೋದ ಬನ್ನಿ. ಎಷ್ಟೊತ್ತ ಅಳಸೆ ಹಣ್ಣು? 20 ರೂಪಾಯಿ. ಒಂದು 10 ರೂಪಾಯಿಗೆ ಮಾಡಿಕೊಡ್ತೀರಾ? 10 ರೂಪಾಯಿ ಕೊಡ್ತೀರಾ ಅಂತಂದೆ. ಅಂದರೆ ನಾವು ಒಂದು ವೀಡಿಯೋ ಮಾಡ್ತಿದ್ದೋ 100 ರೂಪಾಯಿ ಒಳಗಡೆ ಇವತ್ತೆಲ್ಲ ಖರ್ಚು ಮಾಡ್ಬೇಕು. ನಮ್ಮದು ಊಟ ತಿಂಡಿ ರಾತ್ರಿ ಊಟ ಎಲ್ಲ 100 ರೂಪಾಯಿ ಒಳಗೇ ಮಾಡಬೇಕು. ಅದಕ್ಕೆ ಅದೇ ಮಾಡ್ಬೋದಾ ಹಂಗೆ? ಬರೀ 100 ರೂಪಾಯಿಲೇ ಮಾಡೋದು. ನಾನೊಬ್ಬನಿಗೆ 100 ರೂಪಾಯಿಲಿ. ಅದ ಈಗ 100 ರೂಪಾಯಿಲಿ ಮಾಡಬೇಕು ಹಂಗೆ. ಅದೇ ಚಾಲೆಂಜು. ಆಗಲ್ವಾ? ಆಗಲ್ಲ. 100 ರೂಪಾಯಿಲಿ ಒಬ್ಬ ಮನುಷ್ಯ ಬಾಳಕ್ಕಾಗಲ್ಲ. 100 ರೂಪಾಯಿಲಿ ಅದಕ್ಕೇನೆ ಜನರಿಗೆ ತೋರಿಸ್ತಿದ್ 100 ರೂಪಾಯಿಲಿ ಮಾಡ್ಬೋದಾ ಅಂತ. ಮಾಡಕ್ಕಾಗಲ್ಲ. ನೋ ವೇ. ಚಾನ್ಸೇ ಇಲ್ಲ. ನೋ ವೇ. ಒಂದು ಊಟ ಆಯ್ತದ. ಊಟ ನಾನೇನು ಮಾಡಬೇಕು ಗೊತ್ತಾ? ಟ್ರಾವೆಲಿಂಗು, ಓಡಾಡೋದು, ಊಟ ಮಾಡೋದು, ಮತ್ತು ಒಂದು ಏನಾರ ಈ ಥರ ಸ್ನ್ಯಾಕ್ಸು ಏನಾರು ತಿನ್ನಬೇಕು. ಇಷ್ಟು ಮಾಡ್ಬೋದಾ? ಅದಕ್ಕೆ ಈಗ ಕಮ್ಮಿ ಮಾಡಿ ನಮ್ಗೊಂದು 10 ರೂಪಾಯಿಗೆ ಮಾಡಿಕೊಡಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಎಲ್ಲಾರು ಕಮ್ಮಿ ತಕೋ. ನಾನು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಒಂದು ವೀಡಿಯೋಗೋಸ್ಕರ ನಮ್ಗೆ ಕಮ್ಮಿ ಮಾಡಿಕೊಡಿ ಅಂತ ಕೊಡ್ತೀರಾ ಗೈಸ್? ಈಗ ತಾತನ್ನ ಹಂಗೆ ಹಿಂಗೆ ಮಾಡಿ ಒಪ್ಸಿದ್ದೀನಿ ಒಂದು 10 ರೂಪಾಯಿಗೆ. ತಾತ 100 ರೂಪಾಯಿಗೆ ಒಂದು ದಿನದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತವ್ರೆ. ಸೊ ಬನ್ನಿ, ಇನ್ನೂ ಆಗಲೇ ನಾವು ಟ್ರಾವೆಲಿಂಗ್ ಮಾಡಿ ಊಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹತ್ರ ಇನ್ನೂ 50 ರೂಪಾಯಿ ಇದೆ. 50 ರೂಪಾಯಿಲಿ ತಾತನ ಹತ್ರ 10 ರೂಪಾಯಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಸೊ ಬನ್ನಿ, ಇಲ್ಲಿ 10 ರೂಪಾಯಿ ಅಲ್ಸ್ನೆಂಟ್ ತಗೊಂಡು ಸ್ನ್ಯಾಕ್ಸ್ ಕಮ್ಮಿ ಇದಾಯ್ತದೆ. ನೆಕ್ಸ್ಟು ಶಾಪಿಂಗ್ ಮಾಡಬೇಕಿದ್ರಿಂದ ನೆಕ್ಸ್ಟು ಶಾಪಿಂಗ್ ಮಾಡೋಕೆ ಹೋಗೋದಾ? ಗೈಸ್ ಈಗ 10 ರೂಪಾಯಿ ಕೊಟ್ಟು ಸ್ನ್ಯಾಕ್ಸ್ನ ಪರ್ಚೇಸ್ ಮಾಡಿದ್ದೀವಿ. ನೆಕ್ಸ್ಟು ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಮಾಡೋಕ್ಕೆ ನನ್ನ ಹತ್ರ ಇನ್ನೂ 40 ರೂಪಾಯಿ ಐತೆ. 40 ರೂಪಾಯಿಲಿ ಶಾಪಿಂಗ್ ಮಾಡೋದ. ಬನ್ನಿ ಹೋಗೋಣ ಗೈಸ್. ಪಾಪ ತಾತ ಅಲ್ಸ್ಟೆಂಡ್ನ 10 ರೂಪಾಯಿಗೆ ಹಂಗೂ ಅಂದರೆ ಗೈಸ್, ಈ ಥರ ನಮ್ಮ ಮಿಡಲ್ ಕ್ಲಾಸ್ ಇರ್ತೀವಲ್ಲ ಅವರೇನೆ ಗೈಸ್ ಹೆಲ್ಪ್ ಮಾಡೋದು ಜಾಸ್ತಿ. ಈಗ ನಾನು ಝೊಮ್ಯಾಟೊ ಮಾಡಿದ್ರು ಅಷ್ಟೇ ಜಾಸ್ತಿ ಟಿಪ್ಸ್ ಕೊಡೋದೆಲ್ಲ. ಈಗ ಚಿಲ್ಲರೆ ಇಲ್ಲ ಅಂತಂದರೆ ಅಂದರೆ ಈಗ 121 ರೂಪಾಯಿ ಆಗಿರ್ತದೆ. ಇನ್ನು ಮಿಕ್ಕಿ ಚಿಲ್ಲರೆ ಇರ್ತದೆ. ಆ ಚಿಲ್ಲರೆನ ಒಬ್ಬೊಬ್ರು ಇದು ಮಾಡ್ತಾರೆ, ಚಿಲ್ಲರೆನೇ ಕೊಡ್ತಾರೆ. ಒಬ್ಬೊಬ್ರು
ಇಲ್ಲ ಹೋಗಪ್ಪ ಮಡಿಕಪ್ಪ ಅಂತ ಹೇಳ್ತಾರೆ. ಸೊ ಈ ಥರ ಒಂದು ಮೆಂಟಾಲಿಟಿ ಇರೋದು ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ, ಅದಕ್ಕೆ ಇನ್ನೂ ಹ್ಯುಮ್ಯಾನಿಟಿ ಐತೆ. ಸೊ ತಾತಂಗೆ ಏನಾರ ಒಂದು ಚಾಲೆಂಜ್ ಮಾಡ್ಬಿಟ್ಟು ಏನಾರ ಕೊಡೋದ ಒಂದು ಈ ವ್ಲಾಗಲ್ಲಿ, ಅದು ಈ ವ್ಲಾಗಲ್ಲೇ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಅಥವಾ ಅದು ನೆಕ್ಸ್ಟ್ ವ್ಲಾಗಲ್ಲಿ ಏನಾರ ಮಾಡ್ತೀನಿ ಚಾಲೆಂಜ್ ಮಾಡ್ಬಿಟ್ಟು ಆ ತಾತಂಗೆ ಅಂತ ಏನಾರ ಒಂದು ದುಡ್ಡು ಕೊಟ್ಬಿಟ್ಟು ಬರೋದು ನಮ್ಮ ಕಡೆಯಿಂದ ಹೆಲ್ಪ್ ಆಗಂಗೆ ಮಾಡೋದ. ಯಾಕಂದರೆ ಅವರು ಇರೋದೇ 20 ರೂಪಾಯಿ ಕಣ, ಇರೋದೇ 20 ರೂಪಾಯಿ ಇದು ಮಾಡೋಕ್ಕಾಗಲ್ವಾ ಅಂತ ಇದು ಮಾಡ್ಬಿಟ್ಟು 10 ರೂಪಾಯಿಗೆ ಹಾಕ್ಸ್ಕೊಂಬಂದಿದ್ದೀನಿ. ಸೊ ಬನ್ನಿ ನೆಕ್ಸ್ಟು ಶಾಪಿಂಗ್ ಮಾಡಿಬಿಟ್ಟು ಹೋಗೋಣ. 40 ರೂಪಾಯಿ ಐತೆ, 40 ರೂಪಾಯಿ ಇಟ್ಕೊಂಡು ಗರುಡ ಮಾಲ್ಗಿಲ್ಗೆ ಹೋದರೆ ಯಾವ ಥರ ಫೀಲ್ ಆಗುತ್ತೆ ನೋಡೋದ. ಬನ್ನಿ ಏನಾರ ಒಂದು ಐಟಮ್ ಅಕಸ್ಮಾತ್ ಎಲ್ಲಾರ ರಿಲಯನ್ಸ್ ಮಾರ್ಟ್ ಆ ಥರಕ್ಕೆ ಹೋದ್ರೆ ಏನಾರ ಸಿಗ್ಬೋದೇನೋ. ಆದರೆ ಡೆಕಾಥ್ಲಾನ್ಗೆ ಹೋಗ್ತಾ ಇದ್ದೀವಿ, ಅಲ್ಲೇನೋ ಸಿಗ್ತದೆ ನೋಡೋದ. ಬನ್ನಿ ನೋಡೋದ. 40 ರೂಪಾಯಿ ಹಿಡ್ಕೊ ಹೋದ್ರೆ ಆಮೇಲೆ ಮಾಲ್ದವ್ರ ಕೇಳಿಸ್ಕೊಂಡ್ರೆ ಹೊಡೆದು ಕಳಿಸ್ಬಿಡ್ತಾರೆ ನಾ ಮಾಲಿಂದ. ನಾನು ಮಾಡ್ತಿರೋ ಚಾಲೆಂಜ್ ಬಂದೆ 100 ರೂಪಾಯಿ. ಸ್ಟಾರ್ಟಿಂಗ್ ರೇಟೇ 100 ರೂಪಾಯಿ. ನಾನು ಬಡವ ನೊಂದಿದ್ದೇನೆ, ಹೋಗಿ ನೋಡೋದ ಏನೇನು ದುಡ್ಡಿಲ್ಲ ನನ್ನ ಹತ್ರ. ಹೋಗೋಣ. ಪ್ಲೀಸ್ ನಂಗೆ ಈ ನಂಬರ್ ನೋಡಿ ಗೈಸ್ ಹೆಂಗಿದೆ, 99. ಇವತ್ತು ದಿನ ಫುಲ್ ಎಲ್ಲ 99 ಇರ್ಬೇಕು. ನಾನು ಒಂದು ಐಟಮ್ ಮೇಲೆ ಖರ್ಚು ಮಾಡೋಕ್ಕಾಗಲ್ಲ 99ನ. ಡೆಕಾಥ್ಲಾನ್ಗೆ ಹೋಗಿದ್ದೋ, ಅಲ್ಲೇನು ಸಿಕ್ನಿಲ್ಲ. ಅದಕ್ಕೆ ಇವಾಗ ನಮ್ಮೇರೆ ಹತ್ರನೇ ಏನಾರ ಶಾಪಿಂಗ್ ಮಾಡೋದ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋದ. ವಯಸ್ ಡೆಕಾಥ್ಲಾನ್ ಒಳಗಡೆ ಹೊಂಟೋಗ್ಬಿಟ್ಟು ಮಾಡಿರೋದೆಲ್ಲ ಅಲ್ಲಿ ಸಿಕ್ಕಿದೆ ಒಂದೇ ಒಂದು. ಅಷ್ಟೆಲ್ಲ ಹುಡುಕಿ ನಮಗೆ 49 ರೂಪಾಯಿಗೆ ಒಂದು ಕಾಕ್ ಐತೆ ಗೈಸ್, ಕಾಕ್ ಇತ್ತು. ಸೊ ನಮ್ಮ ಹತ್ರ ಇರೋದು 40 ರೂಪಾಯಿ. ಇನ್ನು 40 ರೂಪಾಯಲ್ಲಿ ಅದನ್ನ ತಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಬನ್ನಿ ಅಲ್ಲಿ ಹೋಗಿ. ಈಗ ಬಸ್ ಚಾರ್ಜ್ ಬೇರೆ ಕಟ್ಟಾಗಿ ಎಷ್ಟು ಗೈಸ್, ನಾವು 40 ರೂಪಾಯಿ ಇತ್ತು ಡೆಕಾಥ್ಲಾನ್ ಒಳಗಡೆ ಹೋಗ್ಬೇಕಾರೆ. ಅಲ್ಲಿ ಹೋಗಿ ಹುಡುಕ್ತೋ ಅಷ್ಟೊಂದೇನು ಐಟಮ್ ಏನು ಸಿಕ್ಕಿಲ್ಲ. ಸೊ ಈಗ 40 ರೂಪಾಯಿಲಿ ಪುನಃ 20 ರೂಪಾಯಿ ಬಸ್ ಚಾರ್ಜೇ ಖರ್ಚಾಗೈತೆ ವಾಪಸ್ ಬರೋಕ್ಕೆ. 20 ರೂಪಾಯಿ ಐತೆ. 20 ರೂಪಾಯಿಲಿ ಏನು ತಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಲೆಮನ್ ಜ್ಯೂಸ್ ಕುಡ್ಕೊಂಡು ಅದೇ ಒಂದು 15 ರೂಪಾಯಿ, ಇನ್ನು 5 ರೂಪಾಯಿ ಮಿಕ್ತದೆ ಮನೆಗೆ ಹೋದಾಗ. ಗೈಸ್ ಈ ಒಂದು ಚಾಲೆಂಜಲ್ಲಿ ಏನೇನು ಕಲಿತೆ ಅಂತಂದರೆ, ಒಂದು ಗೈಸ್ ಪಬ್ಲಿಕಲ್ಲಿ ಹೋಗಿ ವೀಡಿಯೋ ಮಾಡಿರೋದಿದೆ ಫಸ್ಟ್ ಟೈಮು. ಹೊರಗಡೆ ಸಿಟಿಲೆಲ್ಲ ಅಲ್ಲಿ ಹೋಗಿ ಎಲ್ಲ ವೀಡಿಯೋ ಮಾಡಿರೋದು ಫಸ್ಟ್ ಟೈಮು. ಸೊ ನೆಕ್ಸ್ಟ್ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಚೆನ್ನಾಗಿ ಬರುತ್ತೆ. ಬನ್ನಿ ಈ ಕಡೆ ಬಾಯ್ತು ಗೈಸ್. ಇನ್ನು 20 ರೂಪಾಯಿಲಿ 15 ರೂಪಾಯಿಗೆ ಲೆಮನ್ ಜ್ಯೂಸ್ ಕುಡ್ಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಚಾಲೆಂಜ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. 5 ರೂಪಾಯಿ ಮಿಕ್ಕೈತೆ. ಸೊ ಆದರೂ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ, ಈ ಥರ ಹೊರಗಡೆ ಹೋಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನರ್ವಸ್ ಫೀಲ್ ಆಗಿದೆ ನಾನೇ. ಸೊ ನೆಕ್ಸ್ಟ್ ಬ್ಲಾಗ್ಸಿಂದ ಇದನ್ನ ಅಪ್ಡೇಟ್ ಮಾಡಬೇಕು. 5 ರೂಪಾಯಿನೂ ಇರಲಿಲ್ಲ, ಅದು 20 ರೂಪಾಯಿ ಆಗಿಬಿಟ್ಟೈತೆ. ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ ಗೈಸ್. ಅದಕ್ಕೆ ಕರೆಕ್ಟಾಗಿ 100 ರೂಪಾಯಿನೇ ಮುಗಿಸ್ತಿದ್ದೀನಿ. ಅಂದರೆ ಈ ವೀಕಲ್ಲಿ ಫುಲ್ ಕಂಟೆಂಟ್ ಬರೀ ನಿಮಗೆ 100 ರುಪೀಸ್ ಚಾಲೆಂಜಲ್ಲೇ ಮಾಡ್ತಿರ್ತೀನಿ. ಒಂದು ದಿನದಲ್ಲಿ ಎಷ್ಟು ಖರ್ಚು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ಅಂದರೆ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ, 100 ರೂಪಾಯಿ ಆಗುತ್ತಾ, 100 ರೂಪಾಯಿ ಮೇಲೆ ಆಗುತ್ತಾ ಏನು ಅಂತ ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ.